ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಫಿಲ್ಮಿ ಜಗತ್ತು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಬಾಸ್ ನಮ್ಮ ಹೀರೋ ಇಂದು ಜೈಲಿನಲ್ಲಿ ಇದ್ದಾರೆ ಅನ್ನುವ ಸುದ್ದಿ ಎಲ್ಲರಿಗೂ ಗೊತ್ತೇ ಇದೆ. ಫ್ಯಾನ್ಸ್ಗೆ ಮಾತ್ರವಲ್ಲ, ಅವರ ಕುಟುಂಬಕ್ಕೂ ಇದು ತಡೆಯಲಾಗದ ನೋವು ಕೂಡ ಹೌದು. ನಿಮಗೆ ಗೊತ್ತೇ ಇದೆ, ದರ್ಶನ್ನ ಜೊತೆ ಜೀವನ ಸಂಗಾತಿಯಾಗಿರುವವರು ಅವರ ಹೆಂಡತಿ ವಿಜಯಲಕ್ಷ್ಮಿ. ಇವತ್ತು ಜೈಲ್ ಸೋರ್ಸ್ಗಳಿಂದ ಹೊರಬಂದ ಮಾಹಿತಿಯ ಪ್ರಕಾರ ದರ್ಶನ್ ಜೈಲಿನಲ್ಲಿ ಒಂಟಿಯಾಗಿ ಸಮಯವನ್ನು ಕಳೆಯುತ್ತಿದ್ದರೆ ಮನೆ ಬದಿಯಲ್ಲಿ ವಿಜಯಲಕ್ಷ್ಮಿ ಕಣ್ಣೀರಿನಲ್ಲಿ ದಿನವನ್ನು ಕಳೆಯುತ್ತಿದ್ದಾರೆ. ಒಮ್ಮೆ ಫ್ಯಾಮಿಲಿಗೂ ಫ್ಯಾನ್ಸ್ಗೂ ಹೀರೋ ಆಗಿದ್ದ ದರ್ಶನ್ ರವರು ಇಂದು ಜೈಲಿನಲ್ಲಿ ಇದ್ದಾರೆ ಅನ್ನುವ ಸತ್ಯವನ್ನು ಅವಳಿಗೆ ಡೈಜೆಷನ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟವಾಗ್ತಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ತನ್ನ ಅಪ್ಪಟ ಕನ್ನಡತಿತನದಿಂದ ದರ್ಶನ್ ರವರಿಗೆ ಯಾವಾಗಲೂ ಬೆಂಬಲವಾಗಿದ್ದರು. ಸಿನಿಮಾ ಶೂಟಿಂಗ್, ಫ್ಯಾನ್ಸ್ ಮೀಟ್ಸ್ ಎಲ್ಲೆಡೆ ಅವಳ ನಿಶ್ಶಬ್ದ ಬೆಂಬಲ ಫ್ಯಾನ್ಸ್ಗೆ ದೊಡ್ಡ ಶಕ್ತಿ ಕೂಡ ಆಗಿತ್ತು. ಆದರೆ ಇವತ್ತು ಜೈಲಿನಲ್ಲಿ ಇರುವಂತಹ ದರ್ಶನ್ ರವರನ್ನು ನೋಡೋಕೆ ಸಾಧ್ಯವಿಲ್ಲ ಅನ್ನೋದೇ ಇವರ ಕಣ್ಣಿಗೆ ನಿದ್ದೆ ಬರದ ಕಾರಣವಾಗಿದೆ. ಸೋರ್ಸ್ಗಳು ಹೇಳ್ತಿರೋದು ಏನೆಂದರೆ, ವಿಜಯಲಕ್ಷ್ಮಿ ಅವರು ದಿನವೂ ದೇವರ ಬಳಿಗೆ ಹೋಗಿ ಒಂದೇ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ನನ್ನ ಗಂಡ ಬೇಗ ಬಂದು ನನ್ನ ಮನೆಗೆ ಹರ್ಷ ತರುವಂತಾಗಲಿ ಎಂದು ಬೇಡ್ತಿದ್ದಾರಂತೆ. ಹಾಗೆ ಕಣ್ಣೀರು ತೊಳೆದರೂ ಅವಳ ಮನಸ್ಸಿನಲ್ಲಿ ಆಳದ ನೋವು ತುಂಬಿಕೊಂಡಿದೆ. ಹಾಗೆ ಬಾಸ್ ಹೇಳಿದ ನನಗೆ ಪಾಯ್ಸನ್ ಕುಡಿ ಅನ್ನುವ ಮಾತನ್ನ ಕೇಳಿ ವಿಜಯಲಕ್ಷ್ಮಿ ಅವರು ಸಂಪೂರ್ಣ ತತ್ತರಿಸಿಬಿಟ್ಟಿದ್ದಾರೆ. ನನ್ನ ಗಂಡ ಹೀಗೆ ಹೇಳಬೇಕಾಯಿತು ಯಾಕೆ ಅನ್ನೋದನ್ನೇ ಆಕೆ ತನ್ನ ಮನಸ್ಸಿಗೆ ಕೇಳ್ತಿದ್ದಾಳೆ. ಹಾಗೆ ಸ್ನೇಹಿತರೆ, ಫ್ಯಾನ್ಸ್ ಮಾತ್ರ ಇದನ್ನು ಕೇಳಿ ಅವರಿಗೆ ಧೈರ್ಯ ತುಂಬುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಒಂದೇ ಮಾತು, ವಿಜಯಲಕ್ಷ್ಮಿ ಮೇಡಮ್, ನೀವೇ ಬಾಸ್ಗೆ ಶಕ್ತಿ, ನೀವೇ ನಮ್ಮ ಬಾಸ್ಗೆ ಆರೈಕೆ. ಬಾಸ್ ಜೈಲಿನಲ್ಲಿ ಇದ್ದರೂ ನೀವು ಧೈರ್ಯವನ್ನು ಕಳೆದುಕೊಳ್ಳಬೇಡಿ ಎಂದು ಫ್ಯಾನ್ಸ್ಗಳು ವಿಜಯಲಕ್ಷ್ಮಿ ಅವರಿಗೆ ಧೈರ್ಯವನ್ನು ತುಂಬುತ್ತಿದ್ದಾರೆ. ಹಾಗೆ ಇವತ್ತು ಸಂಜೆ ವಿಶೇಷವಾಗಿ ವಿಜಯಲಕ್ಷ್ಮಿ ಮನೆಯ ಮುಂದೆ ಮೀಡಿಯಾ ಕೂಡ ಜಮವಾಗಿತ್ತು. ಹಾಗೆ ಅವರನ್ನು ನೋಡಿದಷ್ಟರಲ್ಲಿ ಕಣ್ಣೀರಿನಿಂದ ತುಂಬಿದ ಕಣ್ಣು ಎಲ್ಲರ ಮನಸ್ಸನ್ನೇ ಕಾಡಿತು. ಮೀಡಿಯಾಗೆ ಹೆಚ್ಚು ಮಾತನಾಡದೆ ನನ್ನ ಗಂಡ ಬೇಗ ಹಿಂತಿರುಗಲಿ ಅಷ್ಟೇ ನನ್ನ ಆರೈಕೆ ಎಂದು ಒಳಗೆ ಹೋದ್ರಂತೆ. ಹಾಗೆ ಇದು ನೋಡಿದ ಫ್ಯಾನ್ಸ್ ಮತ್ತಷ್ಟು ಭಾವನಾತ್ಮಕರಾದರು. ಏಕೆಂದರೆ ಹೀರೋ ಜೈಲಿನಲ್ಲಿ ಹೀರೋಯಿನ್ ಕಣ್ಣೀರಲ್ಲಿ. ಇದು ಒಂದು ಫ್ಯಾಮಿಲಿ ಟ್ರ್ಯಾಜಡಿ, ಇದು ಒಂದು ನೋವಿನ ಕಥೆ ಎಂದು ಕೂಡ ಫ್ಯಾನ್ಸ್ಗಳು ಕಣ್ಣೀರನ್ನು ಹಾಕಿದ್ದಾರೆ. ಆದರೂ ವಿಜಯಲಕ್ಷ್ಮಿ ತಾಳ್ಮೆಯಿಂದ ನಿಂತಿದ್ದಾರೆ. ಮಕ್ಕಳಿಗೆ ತಾಯಿಯಾಗಿ, ದರ್ಶನ್ ರವರಿಗೆ ಧೈರ್ಯದ ಆಧಾರವಾಗಿ ಅವರು ಈ ಹೊತ್ತಿನಲ್ಲಿ ಕನ್ನಡ ತಾಯಿ ಮೂರ್ತಿಯಾಗಿ ನಿಂತಿದ್ದಾರೆ. ಸ್ನೇಹಿತರೆ, ಇದು ಬಾಸ್ನ ಬದುಕಿನ ಇನ್ನೊಂದು ಹಂತವಾಗಿದೆ. ಹೀರೋ ಜೈಲಿನಲ್ಲಿ ಇದ್ದರೂ ಅವರ ಮನೆಯಲ್ಲಿ ಹೀರೋಯಿನ್ ವಿಜಯಲಕ್ಷ್ಮಿ ತನ್ನ ಕಣ್ಣೀರಿನಿಂದ ಸಹ ಅವರಿಗೆ ಶಕ್ತಿಯನ್ನು ತುಂಬುತ್ತಿದ್ದಾರೆ. ಬಾಸ್ ಒಮ್ಮೆ ಹೊರ ಬಂದಾಗ ಈ ಕಣ್ಣೀರಿನ ಬೆಲೆ ಗೊತ್ತಾಗುತ್ತದೆ. ಪ್ರಿಯರೇ, ನೀವು ಏನು ಹೇಳ್ತೀರಾ? ದರ್ಶನ್ ಬಾಸ್ನ ನೋವನ್ನು ಅವರ ಹೆಂಡತಿ ವಿಜಯಲಕ್ಷ್ಮಿ ಹೇಗೆ ತಾಳ್ತಿದ್ದಾರೆ ಅನ್ನೋದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಅವರಿಗೆ ಧೈರ್ಯವನ್ನು ತುಂಬೋಣ, ಬಾಸ್ಗೆ ಪ್ರಾರ್ಥಿಸೋಣ. ಧನ್ಯವಾದಗಳು. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.